ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಲೇಜ್ ಆ್ಯಂಡ್ ಅಕೌಂಟೆಂಟ್ 1,000 ಹುದ್ದೆಗಳಿಗೆ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸರ್ಚ್ ಮಾಡಿ ಕ್ರೋಮ್ ಬ್ರೌಸರಲ್ಲಿ KE ಅಂತೇಳಿ ಮೊದಲ ವೆಬ್ಸೈಟ್ ಬರುತ್ತಲ್ಲ KE ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಕಾಣಿಸ್ತಿದೆಯಲ್ಲ VA ನೇಮಕಾತಿ ಆನ್ಲೈನ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ, ಕರ್ನಾಟಕದ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳು ಅರ್ಜಿ ಸಲ್ಲಿಸಿ, ನಿಮ್ಮ ಭಾವಚಿತ್ರ, ಆಮೇಲೆ ಪೇಮೆಂಟು, ಆಮೇಲೆ ಕ್ವಿಕ್ ಪೇಮೆಂಟ್, ಅದನ್ನು ಕ್ಲಿಕ್ ಸ್ಟೇಟಸ್, ಚೆಕ್ ಪೇಮೆಂಟ್ ಟೆಸ್ಟ್ ಅಂತ ಬರ್ತದೆ. ಆಮೇಲೆ ಅರ್ಜಿಯನ್ನು ಏನು ಮಾಡ್ಬೋದು, ಪ್ರಿಂಟ್ನ ತಗೋಬೋದು ಅಂತೇಳಿ ಬರ್ತದೆ. ಸೊ ನೀವು ಇವಾಗ ಯಾವುದನ್ನು ಕ್ಲಿಕ್ ಮಾಡಬೇಕಂದ್ರೆ ಕಂದಾಯ ಇಲಾಖೆ ಅಡಿಯಲ್ಲಿ ನಾವು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರೋದ್ರಿಂದ ಅದನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನಿಮ್ಮ ಹುದ್ದೆಯನ್ನು ಆಯ್ಕೆ ಮಾಡಿ ವಿಲೇಜ್ ಅಕೌಂಟೆಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಸಲ್ಲಿಸುವಂತಹ ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ಯಾವುದು ಬೆಳಗಾವಿ ಬೆಳಗಾವಿ, ಇನ್ನು ಬಳ್ಳಾರಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿ ವೈಸು ಯಾವ್ದು ಜಾಸ್ತಿ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ SLC ಮಾರ್ಕ್ಸ್ ಕಾರ್ಡು, ಆಮೇಲೆ ತಂದೆ ತಾಯಿ ನೇಮು, ಆಮೇಲೆ ಜೆಂಡ್ರು, ಆಮೇಲೆ ರಿಸರ್ವೇಷನ್ ಯಾವುದಿದೆ ನಿಮ್ಗದು. ಆಮೇಲೆ ನೀವು ನೋಡ್ಬೋದು ಅಡ್ರೆಸ್ಸನ್ನು ಎಂಟ್ರ್ ಮಾಡಬೇಕು. ಸೇಮ್ ಎಲ್ಲ ರೀತಿ ಇದೇ ಇರ್ತದೆ. ಆಮೇಲೆ ತಾಲೂಕು, ಜಿಲ್ಲೆ, ರಾಜ್ಯ, ಪಿನ್ ಕೋಡ, ಆಮೇಲೆ ಈ ಥರದ್ದೆಲ್ಲ ಯೂಸ್ ಮಾಡ್ಬೋದು. ಆಮೇಲೆ ಶಾಶ್ವತ ವಿಳಾಸ ಅಂತ ಇದೆಯಲ್ಲ ಅದ್ರ ಮೇಲೆ ನೋ ಅಂದರೆ ನೋ, ಇಲ್ಲಾಂದರೆ ಇಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗಿಲ್ಲಿ ಮೊಬೈಲ್ ನಂಬರು, ಇಮೇಲ್ ID, ಪಿನ್ ಕೋಡ್ ಎಲ್ಲ ಮತ್ತೆ ಎಂಟ್ರ್ ಮಾಡ್ಕೊಳ್ಳಿ. ತಾವು ವಿವಾಹಿತರಾಗಿದ್ದರೆ ವಿವಾಹಿತ ಎಸ್ ಆರ್ ನೋ ಕೊಡಿ. ಮೀಸಲಾತಿ ಕೋರುವವರೆ ಎಸ್ ಆರ್ ನೋ ಕೊಡಿ. ಆಮೇಲೆ ಗ್ರಾಮೀಣ ಅಭ್ಯರ್ಥಿಯರು ಎಸ್ ಆರ್ ನೋ, ಕನ್ನಡ ಮೀಡಿಯಮ್ ಎಸ್ ಆರ್ ನೋ, ಯೋಜನೆ ನಿರೀಕ್ಷೆ ನೀವು ಯಾವುದಿದ್ದೀರಿ ಅದನ್ನ ಕೊಡ್ಬೋದು. ಎಸ್ ಆರ್ ನೋ ಕೊಡ್ಬೋದು. ಅಂಗವಿಕಲತೆ ಅದು ಇದು ನೀವು ನೋ ಎಸ್ ಕೊಡ್ಬೋದು. ಆಮೇಲೆ ವಿದ್ಯಾರ್ಥಿ ಕ್ವಾಲಿಫಿಕೇಷನ್ನ ನೀವು ಏನು ಕೊಡಬೇಕಂತ ಕೇಳಿದರೆ PUCನ ಕೊಡ್ಬೋದು. ಯಾಕಂದರೆ PUC ಮೇಲೆ ಈ ಥರ ಇದು, ಹಾಗಾಗಿ PUCನ ಕೊಡಬೇಕು. PUCಯನ್ನು ಕೊಟ್ಟ ಮೇಲೆ 600ಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡಿರೋ ಅನ್ನೋದು ಮ್ಯಾಕ್ಸಿಮಮ್ ಅಂದರೆ 600 ಮಾರ್ಕ್ಸ್ ಇರ್ತವೆ. ಅದರಲ್ಲಿ ನೀವು ಎಷ್ಟು ತೊಗೊಂಡಿರೋ ಅನ್ನೋಂಥದ್ದು ಎಂಟ್ರ್ ಮಾಡಬೇಕಿಲ್ಲಿ ಪರ್ಸೆಂಟೇಜ್ ಮೇಲೆ. ಮಾಡಿದ ತಕ್ಷಣ ನಿಮಗೆ ಮುಂದೆ ಹೋಗೋಣ. ಈ ರೀತಿ ಓಪನ್ ಆಗುತ್ತೆ. ಆಮೇಲೆ ಬೋರ್ಡ್ ಯಾವುದಂತ ಅಂದರೆ ನೇಮಕಾತಿ ಬೋರ್ಡ್ ಯಾವುದಂತೇಳಿ ನೀವು ಅದನ್ನ ಚೆಕ್ ಮಾಡ್ಕೋಬೇಕು. ಮೀನ್ಸ್ ಅದನ್ನ ಎಂಟ್ರ್ ಮಾಡಬೇಕು. ಆಮೇಲೆ ಸೆಂಟ್ರಲ್ ಗೋರ್ಮೆಂಟ್ ಸರ್ವೆಂಟ್ ಇದಿರೋ ಇಲ್ವೋ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನೀವು ಸೆಂಟ್ರಲ್ ಗೋರ್ಮೆಂಟ್ ಇದ್ದರೆ ಎಸ್ಸಾ, ಇಲ್ಲಾಂದರೆ ಇಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಪ್ರೆಸೆಂಟ್ ಕೆಲಸ ಮಾಡತ್ತೀರ, ಇಲ್ಲ ಹೌದು, ಅದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತಾ ಏನು ಮಾಡ್ಬೇಕು ನಿಮ್ಗೆ ಗೊತ್ತು. ಆಮ್ಯಾಗ ಲಾಸ್ಟ್ 4 ಆಧಾರ್ ಕಾರ್ಡ್ ನಂಬರ್ನ ಮಾಡಬೇಕು, ಎಂಟರ್ ಆಗಬೇಕು. ಆಮೇಲೆ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದ್ದು ಮೊದಲಾಯಿತು. ಇವಾಗ ಎಲ್ಲಿ ಎಕ್ಸಾಮ್ ಬರೀತೀರ ಅನ್ನೋದ, ಎಲ್ಲಿ ಎಕ್ಸಾಮನ್ನು ಬರೀತೀರಿ ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದಿದ್ದ ಕಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದು ನಿಯರ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು. ಇದು ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸಿಂಪಲ್ಲಾಗಿ ಈ ಥರ ಅಪ್ಲಿಕೇಶನ್ ಹಾಕ್ಬೋದು. ಲಿಂಕ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ನೇರವಾಗಿ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲೇ ಹೋಗ್ತಾರೆ ಡೈರೆಕ್ಟಾಗಿ. ಸೊ ಇದು ಓಪನ್ ಆಗುತ್ತೆ ಈ ರೀತಿ. ಆಮೇಲೆ ನಿಮ್ಮ ಅಪ್ಲೋಡ್ ಯುವರ್ ಸಿಗ್ನೇಚರ್ ಅಂತ ಇದೆಯಲ್ಲ, ನಿಮ್ಮ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಕೆಳಗಡೆ ಬಂದು. ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಭಾವಚಿತ್ರ ಅಲ್ಲಿ ರೀಸೈಜ್ಗೆ ಇರುತ್ತೆ. ನಿಮಗೆ ಎಷ್ಟು MB ಒಳಗಡೆ ಇರಬೇಕು ಅನ್ನೋಂಥದ್ದು ಮೆನ್ಷನ್ ಮಾಡಿರ್ತಾರೆ. ಅದನ್ನ ರೀಸೈಜ್ ಮಾಡಿಕೊಂಡು ನೀವು ಫೋನ್ ಮೂಲಕನೇ ಹಾಕಬಹುದು. ಅಪ್ಲಿಕೇಶನ್ ID-ನ ಹಾಕ್ಬೋದು. ಇಲ್ಲಿ ಹಾಕಿ ಡೇಟ್ ಆಫ್ ಬರ್ತ್ನ ಎಂಟರ್ಮೆಂಟ್ ಮಾಡ್ಕೋಬೇಕು. ಎಂಟ್ರ್ ಆದಮೇಲೆ ಸಬ್ಮಿಟ್ ಕೊಡಬೇಕು. ಇಲ್ಲಿ ಸಬ್ಮಿಟ್ ಕೊಟ್ಟ ನಂತರ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಕೇಳಿದರೆ ಪೇಮೆಂಟು. ಅದು ನಿಮ್ಮದೆಲ್ಲ ಕರೆಕ್ಟಾಗಿತ್ತು ಅಂದರೆ ಪೇಮೆಂಟ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಪೇಮೆಂಟನ್ನು ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿ, ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿದ ಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ಪೇಮೆಂಟ್ ಅನ್ನೋದು ಓಪನ್ ಆಗುತ್ತೆ. ಪೇಮೆಂಟ್ ಎಲ್ಲ ಅಂದರೆ SC ST ಅವ್ರಿಗೆ ಎಷ್ಟಿದೆ ಅಂದರೆ 500 ರೂಪಾಯಿ ಇದೆ. OBC ಅವ್ರಿಗೆ ಎಷ್ಟಿದೆ ಅಂತ ಕೇಳಿದರೆ 750 ರೂಪಾಯಿ ಇದೆ. ಸೊ ಅದನ್ನ ನೀವು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ.
ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಚೆಕ್ ಪೇಮೆಂಟ್ ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಆಮೇಲೆ ಪೇಮೆಂಟ್ ಅದಾದಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಅನ್ನುವಂಥದ್ದು ನೀವು ಪ್ರಿಂಟ್ ಮಾಡ್ಕೋಬೋದು. ಎಲ್ಲ ಆದಮೇಲೆ ಅಕ್ನಾಲಜ್ಮೆಂಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತದೆ. ಮಾಡಿಕೊಂಡು ನೀವು ಇಟ್ಕೊಂಡು ಆಮೇಲೆ ಪ್ರಿಂಟೌಟ್ ತೆಗೆಸ್ಕೊಳ್ಳಿ. ಸೊ ಇಷ್ಟು ಮಾಡಿದರೆ 100% ಆಗಿ ವಿಲೇಜ್ ಅಕೌಂಟೆಂಟು ಅಪ್ಲಿಕೇಶನ್ನು ಕಂಪ್ಲೀಟ್ ಆಗ್ತದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.